ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಫೆಬ್ರವರಿ 15ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಶಿವರಾತ್ರಿ ಹಬ್ಬ. ಈ ಒಂದು ಶಿವರಾತ್ರಿ ಖಂಡಿತವಾಗಿ ಎಲ್ಲಾ ರೀತಿಯ ಕಷ್ಟವನ್ನ ಜನರಿಂದ ದೂರ ಮಾಡಿ ಸುಖ ಸೌಭಾಗ್ಯವನ್ನ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಈ ಒಂದು ಮಹಾಶಿವರಾತ್ರಿಯಿಂದ ಮಹಾಶಿವನ ಅನುಗ್ರಹ ಸಂಪೂರ್ಣವಾಗಿ ಸಕಲ ಜೀವರಾಶಿಗಳಿಗೂ ಕೂಡ ಆಯಸ್ಸು, ಅಭಿವೃದ್ಧಿ, ಯಶಸ್ಸನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೌದು, ಹಿಂದೂ ಸಂಪ್ರದಾಯದ ಪ್ರಕಾರ ಈ ಮಹಾರಾತ್ರಿ ಶಿವಾಲಯದ ಒಂದು ವಿಶೇಷವಾದ ಸಮಯದಲ್ಲಿ ಶಕ್ತಿಶಾಲಿ ಯೋಗಗಳು ಶುರುವಾಗುತ್ತಿದೆ. ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸೋದು ಗ್ಯಾರಂಟಿ. ಈ ವರ್ಷ ಮಹಾಶಿವರಾತ್ರಿಯಂದು ಶುಭ ಲಕ್ಷ್ಮೀ ನಾರಾಯಣ ಯೋಗ ರೂಪುಗೊಳ್ತಾ ಇದೆ. 25 ವರ್ಷಗಳ ನಂತರ ಈ ಒಂದು ಫೆಬ್ರವರಿ 15ರಂದು ಸೂರ್ಯ ಮತ್ತು ರಾಹು ಕುಂಭ ರಾಶಿಯಲ್ಲಿ ಒಂದಾಗುತ್ತಿದ್ದಾರೆ. ಈ ಸಮಯದಲ್ಲಿ ಬುಧ ಮತ್ತು ಶುಕ್ರ ಕೂಡ ಕುಂಭ ರಾಶಿಯಲ್ಲಿ ಒಟ್ಟಿಗೆ ಇರ್ತಾರೆ. ಇದು ಲಕ್ಷ್ಮೀನಾರಾಯಣ ಯೋಗವನ್ನ ಸೃಷ್ಟಿ ಮಾಡ್ತಾ ಇದೆ. ಇದು ಕೆಲವು ರಾಶಿಯವರಿಗೆ ಶಿವನ ಸಂಪೂರ್ಣವಾದ ಆಶೀರ್ವಾದ ಹಾಗೂ ಲಕ್ಷ್ಮೀ ಮಹಾವಿಷ್ಣುವಿನ ಆಶೀರ್ವಾದವನ್ನ ಸಹ ಪಡೆದುಕೊಳ್ಳುವಂತೆ ಶಕ್ತಿಯನ್ನ ತುಂಬುತ್ತೆ. ಅದೇ ರೀತಿ ಹಲವಾರು ಕಷ್ಟಗಳಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. 2026 ಫೆಬ್ರವರಿ 15ನೇ ತಾರೀಕು ಇನ್ನು ಮುಂದಿನ 2025 ವರ್ಷಗಳವರೆಗೂ ಕೂಡ ಅಂದ್ರೆ ಈ ರಾಶಿ ಚಕ್ರದವರಿಗೆ ಹಲವಾರು ರೀತಿಯ ಲಾಭ, ಅದೃಷ್ಟ, ನೆಮ್ಮದಿ, ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ. ಈ ಒಂದು ಮಹಾಶಿವರಾತ್ರಿಯ ದಿನ ದಾನ ಮಾಡೋದು, ಧರ್ಮ ಮಾಡೋದು ಮತ್ತು ಎಲ್ಲಾ ರೀತಿಯ ಒಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ಈ ಫಲ ನಿಮಗೆ ಹಲವಾರು ವರ್ಷಗಳವರೆಗೂ ಕೂಡ ಶಕ್ತಿಯನ್ನ ತುಂಬುತ್ತೆ, ಕಷ್ಟಗಳಿಂದ ಪರಿಹಾರವನ್ನ ಸೂಚಿಸುತ್ತದೆ. ಒಟ್ಟಾರೆಯಾಗಿ ಮಹಾಶಿವನ ಆಶೀರ್ವಾದ ಯಾವ ರಾಶಿ ಚಕ್ರದ ಮೇಲಿರ್ತದೋ ಅಂತವರು ಕಷ್ಟಗಳಿಂದ ದೂರವಾಗ್ತಾರೆ, ನೆಮ್ಮದಿಯನ್ನ ಬರಮಾಡ್ಕೊಡ್ತಾರೆ. ಒಟ್ಟಾರೆಯಾಗಿ ಎಲ್ಲಾ ರೀತಿಯ ತೊಂದರೆಗಳು, ಆರ್ಥಿಕವಾದ ಸಮಸ್ಯೆ, ಸಾಲದ ಸಮಸ್ಯೆಯಿಂದ ಪರಿಹಾರ ಪಡೆದುಕೊಳ್ಳೋಕೆ ಈ ಸಮಯ ಸೂಕ್ತವಾಗಿರುತ್ತೆ. ಅಂದ್ರೆ ಫೆಬ್ರವರಿ 15ನೇ ತಾರೀಕಿನ ಮಹಾಶಿವರಾತ್ರಿ ದಿನ ನೀವು ಮಾಡುವಂತಹ ಪೂಜೆ ಪುನಸ್ಕಾರಗಳು, ಉಪವಾಸ ಮತ್ತು ದಾನ ಧರ್ಮಗಳು ನಿಮ್ಮ ಕಷ್ಟಗಳನ್ನ ತೊಲಗಿಸುತ್ತದೆ, ಮನೆಯಲ್ಲಿ ದಾರಿದ್ರ್ಯ ಬರದಂತೆ ಕಾಪಾಡುತ್ತದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಬರಮಾಡಿಕೊಳ್ಳುವಂತಹ ಮೊದಲನೇ ರಾಶಿ ಯಾವುದು ಅಂತ ನೋಡೋದಾದ್ರೆ ಮೊದಲನೇ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ, ಲಕ್ಷ್ಮೀನಾರಾಯಣ ಯೋಗದ ಉಪಸ್ಥಿತಿಯು ನಿಮ್ಮ ರಾಶಿ ಚಕ್ರದ ಮೇಲೆ ಖಂಡಿತವಾಗಿ ನೇರವಾಗಿ ಪರಿಣಾಮವನ್ನ ಬೀರುತ್ತಾ ಇದೆ. ನೀವು ವಿಧಿಯಿಂದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ. ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಗೆ ಹೊಸ ಅವಕಾಶಗಳು ಉದ್ಭವಿಸುತ್ತವೆ. ನಿಮ್ಮ ತಂದೆ ಮತ್ತು ಮೇಲಾಧಿಕಾರಿಗಳಿಂದ ನಿಮಗೆ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನ ನೀಡುತ್ತೆ. ಈ ಸಮಯದಲ್ಲಿ ದೀರ್ಘ ಪ್ರಯಾಣದ ಸಾಧ್ಯತೆ ಕೂಡ ಇರೋದ್ರಿಂದ ಕೆಲಸ ಮತ್ತು ವ್ಯಾಪಾರ ವ್ಯವಹಾರಕ್ಕಾಗಿ ಕೈಗೊಂಡಂತಹ ಪ್ರಯಾಣ ಪ್ರಯೋಜನಕಾರಿಯಾಗಿರುತ್ತದೆ. ಉನ್ನತ ಶಿಕ್ಷಣವನ್ನ ಪಡೆಯುವ ನಿಮ್ಮ ಬಯಕೆ ಕೂಡ ಈಡೇರುತ್ತೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಆಧ್ಯಾತ್ಮಿಕತೆಯ ಕಡೆ ಸ್ವಲ್ಪ ಒಲವು ಹೊಂದಿರೋದ್ರಿಂದ ಶಿವನ ಆಶೀರ್ವಾದದಿಂದ ನಿಮ್ಮ ಚಿಂತನೆಗಳು ಮತ್ತು ತೊಂದರೆಗಳು ಪರಿಹಾರವಾಗುತ್ತೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಸಮಯ ಅಂತ ಹೇಳ್ಬಹುದು. ಈ ಸಮಯದಲ್ಲಿ ಖಂಡಿತವಾಗಿ ರಾಶಿ ಚಕ್ರದವರಿಗೆ ಎಲ್ಲಾ ರೀತಿಯ ತೊಂದರೆಗಳು, ಅಡಚಣೆಗಳು, ಶತ್ರುಗಳ ಕಾಟದಿಂದ ಪರಿಹಾರ ಸಿಗ್ತಾ ಹೋಗುತ್ತೆ. ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಈ ಸಮಯ ಸೂಕ್ತವಾಗಿದೆ. ಮುಂದಿನ ರಾಶಿ ಮಹಾಶಿವರಾತ್ರಿಯಂದು ಲಾಭವನ್ನ ಪಡೆದುಕೊಳ್ಳುವಂತಹ ರಾಶಿ ಸಿಂಹರಾಶಿ. ಸಿಂಹರಾಶಿಯವರ 7ನೇ ಮನೆಯಲ್ಲಿ ಅದ್ಭುತವಾದ ಯೋಗ ರೂಪುಗೊಳ್ತಾ ಇರೋದ್ರಿಂದ ಇದು ನಿಮ್ಮ ಕುಟುಂಬ ಮತ್ತು ವೃತ್ತಿ ಜೀವನದಲ್ಲಿ, ಪ್ರೀತಿಯ ಜೀವನದಲ್ಲಿ ಸಾಮರಸ್ಯವನ್ನ ಹೆಚ್ಚಿಸುತ್ತದೆ. ಕುಟುಂಬ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ನಿಮ್ಮ ಸಂಪರ್ಕಗಳ ವಲಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ವೆಚ್ಚಗಳು ಕಡಿಮೆ ಆಗುತ್ತೆ. ಹೊಸ ಪಾಲುದಾರಿಕೆಗಳು ಸಿಗ್ತಾ ಹೋಗುತ್ತೆ. ಈ ಅವಧಿ ನಿಮ್ಮ ಪಾಲುದಾರಿಕೆಯಲ್ಲಿ ನಿಮ್ಮ ಸಂಪೂರ್ಣವಾದ ಬೆಂಬಲ ಸಿಗೋದ್ರಿಂದ ಖಂಡಿತವಾಗಿ ಹಣಕಾಸಿನ ಪರಿಸ್ಥಿತಿ ಅದ್ಭುತವಾಗುತ್ತೆ. ರಾಶಿ ಹಣವನ್ನ ಬರಮಾಡ್ಕೊಳ್ತೀರಾ. ಕಷ್ಟಗಳಿಂದ ಸಂಪೂರ್ಣ ಬೆಂಬಲ, ನಿಮ್ಮ ಆಸೆಗಳು ನೆರವೇರುತ್ತದೆ. ಈ ಸಮಯದಲ್ಲಿ ವಿದೇಶದಲ್ಲಿ ನೆಲೆಸುವಂತಹ ಅವಕಾಶವನ್ನ ಹೊಂದಬಹುದು. ವೈವಾಹಿಕ ಜೀವನವು ಸಾಮರಸ್ಯದಿಂದ ಕೂಡಿರುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಅತ್ಯುತ್ತಮವಾಗಿ ಬಲಗೊಳ್ಳುತ್ತೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಮಹಾಶಿವರಾತ್ರಿಯ ದಿನ ಈ ರಾಶಿಯವರು ಬಂಪರ್ ಬಹುಮಾನವನ್ನ ಬರಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರ 5ನೇ ಮನೆಯ ಒಂದು ವಿಶೇಷವಾದ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ತಾ ಇರೋದ್ರಿಂದ ಈ ಶಿವರಾತ್ರಿ ಹಬ್ಬ ನಿಮ್ಮ ಜೀವನದಲ್ಲಿ ಅದ್ಭುತವನ್ನ ಸೃಷ್ಟಿ ಮಾಡುತ್ತೆ, ಕಷ್ಟಗಳಿಂದ ದೂರ ಮಾಡುತ್ತೆ, ಸಂಪೂರ್ಣವಾಗಿ ನಿಮಗೆ ಪೂರ್ಣವಾದ ಯಶಸ್ಸನ್ನ ತಂದುಕೊಡುತ್ತೆ. ನಿಮ್ಮ ಬುದ್ಧಿಶಕ್ತಿಯಿಂದ ನೀವು ಕಷ್ಟಕರವಾದ ಕೆಲಸವನ್ನ ಕೂಡ ಸುಲಭವಾಗಿ ಪರಿಹರಿಸಲು ಸಾಧ್ಯವಾಗುತ್ತೆ. ನಿಮ್ಮ ಸೃಜನಶೀಲ ಸಾಮರ್ಥ್ಯಗಳಿಂದ ನೀವು ಹೆಚ್ಚಿನ ಪ್ರಯೋಜನವನ್ನ ಪಡಿತೀರಾ. ನಿಮ್ಮ ಮಕ್ಕಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಹ ಸಿಗ್ತಾ ಹೋಗುತ್ತೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿ ನಡೆಸ್ತಾ ಇದ್ರೆ ಯಶಸ್ವಿ ಆಗೋದು ಖಂಡಿತ. ಇಂದಿನ ಪುಣ್ಯ ಕಾರ್ಯಗಳಿಂದ ನೀವು ಪ್ರಯೋಜನವನ್ನ ಪಡೆಯಬಹುದು. ಇಂದಿನ ಕೆಲಸಗಳು ಸಹ ನಿಮಗೆ ಪ್ರಯೋಜನವನ್ನ ನೀಡುತ್ತೆ. ವೃತ್ತಿ ಬೆಳವಣಿಗೆಗೆ ಅವಕಾಶಗಳು ತೆರೆದುಕೊಳ್ಳುತ್ತದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಸಾಧನೆ ಮಾಡೋಕೆ ಉತ್ತಮವಾದ ಸಮಯ ಇದಾಗಿತ್ತು. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ, ನೆಮ್ಮದಿಯ ಜೀವನ. ಮಹಾಶಿವರಾತ್ರಿ ಹಬ್ಬ, ಮಹಾಶಿವನ ಆಶೀರ್ವಾದ ಈ ರಾಶಿ ಚಕ್ರದವರ ಕಷ್ಟದ ಬಾಗಿಲನ್ನ ದೂರ ಮಾಡಿ ಅದೃಷ್ಟ ಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವಂತೆ ಆಶೀರ್ವಾದವನ್ನ ನೀಡುತ್ತದೆ.
ಒಟ್ಟಾರೆಯಾಗಿ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ. ಸರ್ಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಯಶಸ್ವಿ ಆಗ್ತೀರಾ. ನಿಮ್ಮ ಕೆಲಸ ಮತ್ತು ವ್ಯವಹಾರದಲ್ಲೂ ಕೂಡ ನೀವು ಯಶಸ್ಸನ್ನ ಕಾಣಬಹುದು. ನಿಮ್ಮ ಅನುಭವ ಕಷ್ಟಗಳು ದೂರವಾಗುತ್ತೆ. ಅನೇಕ ರೀತಿಯ ಹೊಸ ಜವಾಬ್ದಾರಿಯನ್ನ ಪಡೆಯಬಹುದು. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಳವಾಗುತ್ತೆ. ಒಟ್ಟಾರೆ ಈ ಸಮಯ ನಿಮ್ಮ ಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನ ಸಾಧಿಸ್ತೀರಾ. ಎಲ್ಲಾ ರೀತಿಯ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಚಕ್ರದವರಿಗೆ ಆರ್ಥಿಕ ಲಾಭವನ್ನ ತರುವಂತಹ ಅತ್ಯುತ್ತಮ ಸಮಯ. ಶಿವನ ಆಶೀರ್ವಾದದಿಂದ ನೀವು ಹೊಸ ಗಳಿಕೆ ಅವಕಾಶವನ್ನ ಪಡೆಯಬಹುದು. ನಿಮ್ಮ ಸಹೋದರ ಅಥವಾ ಸಹೋದರಿಯರ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸ್ಥಗಿತಗೊಂಡ ಯಾವುದೇ ಕೆಲಸವನ್ನ ಕೂಡ ಪೂರ್ಣವಾಗಿ ಯಶಸ್ವಿಗೊಳಿಸ್ತೀರಾ. ಈ ಸಮಯ ನಿಮಗೆ ಅತ್ಯಂತ ಲಾಭ ಹಾಗೂ ಯಶಸ್ಸಿನಿಂದ ತುಂಬಿರೋದ್ರಿಂದ ನಿಮ್ಮ ಆಸೆಗಳು ನೆರವೇರುತ್ತದೆ. ಉತ್ತಮವಾಗಿ ದೇವರ ಆಶೀರ್ವಾದ ಅನುಗ್ರಹ ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಸರ್ವ ವಿಧವಾದ ಸಮಸ್ಯೆಯನ್ನ ದೂರ ಮಾಡುತ್ತೆ. ನೀವು ವೃತ್ತಿ ಜೀವನದಲ್ಲಿ ಗಮನಾರ್ಹವಾದ ಬೆಳವಣಿಗೆ ಸಹ ಅನುಭವಿಸ್ತೀರಾ. ನಿಮ್ಮ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ಳೋಕೆ ಸೂಕ್ತವಾದ ಸಮಯವಾಗಿರುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಇರೋದಿಲ್ಲ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಮಹಾಶಿವನ ಅನುಗ್ರಹ ಜೀವನದಲ್ಲಿ ಪ್ರಬಲವಾದ ಒಂದು ಶಕ್ತಿಯನ್ನ ತುಂಬಿಕೊಡುತ್ತೆ. ಎಲ್ಲಾ ರೀತಿಯ ಕಷ್ಟಗಳಿಂದ ದೂರ ಮಾಡುತ್ತೆ. ಈ ಬಾರಿಯ ಮಹಾಶಿವರಾತ್ರಿ ವಿಶೇಷವಾಗಿ ಶಿವಯೋಗ ರೂಪುಗೊಳ್ತಾ ಇರೋದ್ರಿಂದ ಅಪಾರವಾದ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನ ಪಡೆಯುವ ಸಾಧ್ಯತೆ ಇರೋದ್ರಿಂದ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ನೀವು ಕಣ್ಣಾರೆ ಎಲ್ಲಾ ಕಷ್ಟಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ. ಎಲ್ಲರೂ ಕೂಡ ತಿಳಿದುಕೊಂಡಿರುವ ರೀತಿ ಶಿವ ಎಂದರೆ ಭಯವಿಲ್ಲ, ಶಿವನ ನಂಬಿದರೆ ಕಷ್ಟವಿಲ್ಲ. ಹೌದು, ಶಿವನು ತುಂಬಾ ಕರುಣಾಮಯಿ. ತನ್ನ ಭಕ್ತರು ಕೇಳಿದಂತಹ ವರವನ್ನ ಕೊಡುತ್ತಾನೆ. ಈ ಒಂದು ವರ್ಷದಲ್ಲಿ ಬರುವಂತಹ ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನ ಆರಾಧಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ಸಂಪೂರ್ಣ ನಂಬಿಕೆ ಇದೆ. ಅದೇ ರೀತಿ ಫೆಬ್ರವರಿ 26ರಂದು ನಡೆಯುತ್ತಿರುವಂತಹ ಈ ಶಿವರಾತ್ರಿ ಹಬ್ಬದಲ್ಲಿ ಖಂಡಿತವಾಗಿ ಪೂಜೆ ಪುನಸ್ಕಾರ ದಾನ ಧರ್ಮಗಳನ್ನ ಮಾಡೋದನ್ನ ಮರಿಬೇಡಿ. ಈ ಸಮಯ ತಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಉತ್ತಮ ಮಾಡ್ಕೊಳ್ಳೋಕೆ ಬಯಸುವಂತಹ ವ್ಯಕ್ತಿಗಳು, ದೀರ್ಘಾಯುಷ್ಯವನ್ನ ಬಯಸುವಂತವರು ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸಬೇಕು. ಇಷ್ಟ ಲಾಭವನ್ನ ಈ ರಾಶಿಯವರು ಕಂಡುಕೊಳ್ತಾರೆ. ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ. ಇಷ್ಟರ ಅದೃಷ್ಟವನ್ನ ಬರಮಾಡ್ಕೊಳ್ಳುವಂತಹ ಈ 6 ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ಶಿವನಿಗೆ ಬಿಲ್ವಪತ್ರೆಯನ್ನ ಅರ್ಪಿಸೋಕೆ ಮರಿಬೇಡಿ. ಶುದ್ಧ ಜಲದಿಂದ ಶಿವನಿಗೆ ಅರ್ಚನೆಯನ್ನ ಮಾಡಿಸಬೇಕು, ಆರಾಧನೆಯನ್ನ ಮಾಡಿಸಬೇಕು. ನಿಮ್ಮ ತೊಂದರೆಗಳಿಂದ ಪರಿಹಾರವನ್ನ ಪಡೆದುಕೊಳ್ಳೋಕೆ ಖಂಡಿತವಾಗಿ ಗೋಗಳಿಗೆ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಗೋಗಳ ಪೂಜೆ ಮಾಡುವುದು ಖಂಡಿತವಾಗಿ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡುತ್ತೆ. ಹಸಿರು ತರಕಾರಿ ಸೊಪ್ಪುಗಳನ್ನ ಗೋವುಗಳಿಗೆ ನೀಡೋದು ತುಂಬಾ ಉತ್ತಮ. ಈ ಸಮಯ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ ನಿಮ್ಮ ಮನೆಯಲ್ಲಿ ಧೂಪ ದೀಪ ನೈವೇದ್ಯದಿಂದ ಶಿವನನ್ನ ಆರಾಧನೆ ಮಾಡಿದರೆ ಖಂಡಿತವಾಗಿ ಸಕಲ ದೋಷಗಳು ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.